Hello aspirants, hope all of you doing good. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಸೊ ಇವತ್ತೊಂದು ಹೊಸ ಟಾಪಿಕ್ ಆಲಿವ್ ರಿಡೈಲ್ ಟರ್ಟೈಲ್ಸ್ ರೈಟ್. ಸೊ ಇದನ್ನ ನಾವು ಕನ್ನಡದಲ್ಲಿ ಕಡಲಾಮೆ ಅಂತ ಏನ್ ಕರಿತೀವಿ, ತುಂಬಾ ಸುದ್ದಿಯಲ್ಲಿದೆ ರೈಟ್. ಸೊ ನಮ್ಮ ಸಿಲೆಬಸ್ಸಿಗೂ ಕೂಡ ಸ್ಪೆಷಲಿ ಫ್ರಮ್ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು ಅಥವಾ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಇದರ ಒಂದು ಕನ್ಸರ್ವೇಷನ್ ಅಥವಾ ಸಂರಕ್ಷಣೆ ಯಾವ ರೀತಿ ಮಾಡ್ತೀವಿ, ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನಿದಾವೆ, ಇದರ ಇಂಪಾರ್ಟೆನ್ಸ್ ಏನಿದೆ, ಸೊ ಜೊತೆಗೆ ಯಾವ್ಯಾವ ಭಾಗದಲ್ಲಿ ಇದು ಕಾಣ ಸಿಗುತ್ತೆ ರೈಟ್. ಸೊ ಇತ್ತೀಚೆಗೆ ಯಾವ್ದಾದ್ರು ಹೊಸ ಭಾಗದಲ್ಲಿ ಇದು ಮೂವ್ ಆಗಿರೋದಿದೆಯಾ, ಇದೆಲ್ಲ ಇಲ್ಲಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಯಾಕೆ ಇವಾಗ ಈ ಸುದ್ದಿಯಲ್ಲಿದೆ ಅಂತದನ್ನ ಇಲ್ಲಿ ನೋಡೋದಾದ್ರೆ, ಸೊ ಕರ್ನಾಟಕದ ಮಂಗಳೂರು ರೈಟ್. ಸೊ ಈ ಮಂಗಳೂರು ಬೀಚ್ ಅಲ್ಲಿ ಏನಿದೆ, ಇಲ್ಲಿ ತುಂಬಾ ವರ್ಷಗಳ ನಂತರ ಈ ಒಂದು ಕಡಲಾಮೆ ಅಥವಾ ಆಲಿವ್ ರಿಡ್ಲೆ ಟರ್ಟಲ್ ಏನಿದೆ ಇದನ್ನ ಇಲ್ಲಿ ಕಾಣಬಹುದು. ಸೊ ಜೊತೆಗೆ ಇತ್ತೀಚೆಗೆ ಮಿನಿಸ್ಟರ್ ಎನ್ವೈರನ್ಮೆಂಟ್ ಎಕಾಲಜಿ ಮಿನಿಸ್ಟರ್ ಅವರು ಕೂಡ ಇಲ್ಲಿ ಭೇಟಿ ನೀಡಿ ಸೊ ಅಲ್ಲಿರ್ತಕ್ಕಂಥ ಒಂದು ಫಾರೆಸ್ಟ್ ಆಫೀಷಿಯಲ್ಸ್ ಆಗಿರ್ಬೋದು ಅಥವಾ ಲೋಕಲ್ ಫಿಶರ್ಮೆನ್ ಆಗಿರ್ಬೋದು, ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಕನ್ಸರ್ವೇಷನ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಪ್ರೋತ್ಸಾಹಿಸಿ ಸೊ ಅವ್ರಿಗ ಒಂದು ಸಹಾಯವನ್ನ ಇಲ್ಲಿ ಸರ್ಕಾರ ದೃಷ್ಟಿಕೋನದಿಂದ ಒಂದಿಷ್ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ನೀಡಿರ್ತಕ್ಕಂಥದ್ದಿದೆ. ಸೊ ಇಲ್ಲಿ ಇಮೇಜ್ ಅಲ್ಲಿ ಕಾಣಬಹುದು ಈ ಆಲಿವ್ ರಿಡಲ್ ಟರ್ಟಲ್ ಏನಿದೆ ಇದರ ಮೊಟ್ಟೆಗಳು ರೈಟ್. ಸೊ ಈ ಮೊಟ್ಟೆಗಳ ಸಂರಕ್ಷಣೆ ತುಂಬಾ ಇಂಪಾರ್ಟೆಂಟು. ಸೊ ಇದು ಹ್ಯಾಚ್ ಆಗಿ ರೈಟ್, ಸೊ ಮರಿಗಳ ಆಚೆ ಬಂದ್ಮೇಲೆ ಈ ರೀತಿ ಕಾಣುತ್ತೆ. ಕಂಟೆಕ್ಸ್ಟ್ ವೈಸ್ ನೋಡೋದಾದ್ರೆ, ಸೊ ಇದು ಏನಿದೆ ನಮಗೆ ಆಲಿವ್ ರಿಡ್ಲೆ ಟರ್ಟೈಲ್ ರೈಟ್. ಸೊ ಇದು ಸ್ಪೆಷಲಿ ನಮಗೆ ಭಾರತದ ವೆಸ್ಟರ್ನ್ ಕೋಸ್ಟ್ ರೈಟ್. ಸೊ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಅಂತ ಏನ್ ಕರಿತೀವಿ, ಯೂಸ್ವಲಿ ಇದು ಮ್ಯಾಕ್ಸಿಮಮ್ ಕಂಡು ಬರ್ತಕ್ಕಂಥದ್ದು ಈಸ್ಟರ್ನ್ ಕೋಸ್ಟ್ ಅಲ್ಲಿ. ಸೊ ಸ್ಪೆಷಲಿ ಒಡಿಸ್ಸಾ ಏನಿದೆ ಸೊ ಅಲ್ಲಿ ಇದು ಜಾಸ್ತಿ ಕಂಡು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡು ಚೆನ್ನೈ ಭಾಗಕ್ಕೂ ಇದು ಹರಡಿರ್ತಕ್ಕಂಥದ್ದು. ಬಟ್ ವೆಸ್ಟರ್ನ್ ಕೋಸ್ಟ್ ಅಂತ ಬಂದಾಗ ಸೊ ನಮ್ಗೆ ಮಂಗಳೂರಲ್ಲಿ ಲಾಸ್ಟ್ ಟೈಮ್ ಯಾವಾಗ 1985 ಅಲ್ಲಿ ಇದು ಕಂಡಿರ್ತಕ್ಕಂಥದ್ದಿತ್ತು ರೈಟ್. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ 1985 ಆದ್ಮೇಲೆ ಇವಾಗ ಸೊ ಈ ವರ್ಷ ಇದರ ಒಂದು ಮೊಟ್ಟೆಗಳು ಕಾಣಿವೆ. ಸೊ ದಟ್ ಮೀನ್ಸ್ ಇಲ್ಲಿ ಇವಾಗ ಅಗೇನ್ ಒಂದೇನು ಬೇಕಾಗಿರ್ತಕ್ಕಂಥ ವಾತಾವರಣ ಇದೆ ಈ ಆಲಿವ್ ರಿಡಲ್ ಟರ್ಟಲ್ಗೆ ಒಂದು ಮೊಟ್ಟೆಯನ್ನ ಇದು ಮಾಡ್ಲಿಕ್ಕೆ. ಸೊ ಅದು ಇಲ್ಲಿ ಇವಾಗ ಸದ್ಯದ ಪರಿಸ್ಥಿತಿ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಸೊ ಎಷ್ಟಿದೆ ಇಲ್ಲಿ 12 ನೆಸ್ಟಿಂಗ್ ಸೈಟ್ಸ್ ರೈಟ್. ಸೊ ಐಡೆಂಟಿಫೈಡ್ ಆನ್ ದಿ ತಣ್ಣೀರಬಾವಿ ಮತ್ತು ಸಹಿಸ್ಥಳು ಬೀಚಸ್ ಆಫ್ ದಿ ಕೋಸ್ಟಲ್ ಕರ್ನಾಟಕ, ದಟ್ ಈಸ್ ಅಟ್ ಮಂಗಳೂರು ಇಟ್ ಸೆಲ್ಫ್ ಓನ್ಲಿ. ಸೊ ಈ ಒಂದು ಆಲಿವ್ ರಿಡಲ್ ಟರ್ಟಲ್ ಬಗ್ಗೆ ನೋಡೋದಾದ್ರೆ, ಸೊ ಸ್ಮಾಲೆಸ್ಟ್ ಅಂಡ್ ಮೋಸ್ಟ್ ಅಬಂಡೆಂಟ್ ಆಫ್ ಆಲ್ ದಿ ಸೀ ಟರ್ಟಲ್ಸ್ ಫೌಂಡ್ ಇನ್ ದಿ ವರ್ಲ್ಡ್. ಸೊ ವಿಶ್ವದಲ್ಲಿ ಸಿಗ್ತಕ್ಕಂಥ ಏನ್ ಈ ಒಂದು ಆಮೆಗಳಿದಾವೆ ಅದರಲ್ಲಿ ಆಲಿವ್ ರಿಡಲ್ ಟರ್ಟಲ್ ಅಂತಕ್ಕಂಥದ್ದು ಏನಿದೆ ಅತಿ ಹೆಚ್ಚು ಕಾಣಸಿಗುತ್ತೆ. ಮತ್ತೆ ಇದು ಸ್ಮಾಲ್ ಆಗಿರ್ತಕ್ಕಂಥದ್ದು, ನೋಡಕ್ಕೂ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ಕಾರ್ನಿವೋರಸ್ ಅಂದ್ರೆ ಇದು ಮಾಂಸಾಹಾರಿ. ಸೊ ಏನನ್ನ ತಿನ್ನುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಸಮುದ್ರದಲ್ಲಿ ಸಿಗ್ತಕ್ಕಂಥ ಒಂದು ಜೆಲ್ಲಿ ಫಿಶ್ ಅಂತಕ್ಕಂಥದ್ದು ಏನಿದೆ ಅಂತದನ್ನ ಇವು ತಿನ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತವೆ. ಸೊ ಇದಕ್ಕೆ ಯಾಕೆ ಆಲಿವ್ ರಿಡಲ್ ಅಂತ ಕರೀತಾರೆ ಅಂದ್ರೆ ಇದರ ಕಲರ್, ಆಲಿವ್ ಆಯಿಲ್ ಏನಿರುತ್ತೆ ಅದ್ರ ತರ ಒಂದು ಕಲರ್ ಅನ್ನ ಇಲ್ಲಿ ಕಾಣಬಹುದು. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಿದೆ ಅಂದ್ರೆ ಮಾಸ್ ನೆಸ್ಟಿಂಗ್ ಮಾಡ್ತವೆ. ಅಂದ್ರೆ ಒಂದೇ ಸಲಕ್ಕೆ ಸಾವಿರಾರು ಮೊಟ್ಟೆಗಳನ್ನ ಇಟ್ಬಿಟ್ಟು ಇವು ಹೋಗ್ತಾ ಇರ್ತವೆ ಹಂಗೆ. ಸೊ ಅದಕ್ಕೆ ಏನಂತ ಕರೀತಾರೆ, ಅರಿಬಡ ಅಂತ ಕರೀತಾರೆ ರೈಟ್. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮು. ಥೌಸಂಡ್ಸ್ ಆಫ್ ಫಿಮೇಲ್ಸ್ ಕಮ್ ಟುಗೆದರ್ ಆನ್ ದಿ ಸೇಮ್ ಬೀಚ್ ಟು ಲೇ ದಿ ಎಗ್ಸ್ ರೈಟ್. ಸೊ ಈ ಒಂದು ಫಿಮೇಲ್ ಆಲಿವ್ ರಿಡಲ್ ಏನಿದಾವೆ ಅವು ಬಂದ್ಬಿಟ್ಟು ಮೊಟ್ಟೆಗಳನ್ನ ಇಟ್ಬಿಟ್ಟು ಹೋಗ್ತಾ ಇರ್ತವೆ ತಾನಾಗೆ. ಸೊ ಈ ಮೊಟ್ಟೆಗಳ ರಕ್ಷಣೆ ಇಲ್ಲಿ ಇವಾಗ ಮೇಜರ್ ಆಗಿ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಹ್ಯಾಬಿಟೇಟ್ ಅಂದ್ರೆ ಎಲ್ಲೆಲ್ಲಿ ಆಲಿವ್ ರಿಡಲ್ ಟರ್ಟಲ್ ನ ಕಾಣಬಹುದು ಅಂತಂದ್ರೆ, ಒಂದು ವಾರ್ಮ್ ವಾಟರ್ಸ್ ಆಫ್ ದಿ ಪೆಸಿಫಿಕ್ ಓಷನ್ ಆಗಿರ್ಬೋದು, ಅಟ್ಲಾಂಟಿಕ್ ಓಷನ್ ಆಗಿರ್ಬೋದು, ಇಂಡಿಯನ್ ಓಷನ್ ಆಗಿರ್ಬೋದು ರೈಟ್. ಸೊ ನಮ್ಮ ಭಾರತದ ಒಡಿಶಾ ರಾಜ್ಯದ ಏನಿದೆ ಗಹಿರಿಮಾತಾ ಮರೈನ್ ಸೆಂಚುರಿ ರೈಟ್. ಸೊ ಇದು ಈ ಪ್ಲೇಸ್ ಅನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ರೂರ್ಕೆರಿ ಕಾಲನಿ ಫಾರ್ ದಿ ಬ್ರೀಡಿಂಗ್ ಅನಿಮಲ್ಸ್ ಆಫ್ ಸೀ ಟರ್ಟೈಲ್. ಅಂದ್ರೆ ವಿಶ್ವದಲ್ಲೇ ಅತಿ ಹೆಚ್ಚು ಈ ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇಂಡಿಯನ್ ಓಷನ್ ಎಲ್ಲದರಲ್ಲಿ ನೋಡೋದಾದ್ರೆ ನಮ್ಮ ಒಡಿಸ್ಸಾದ ಗಹಿರಿಮಾತಾ ಮರೈನ್ ಸೆಂಚುರಿ ಏನಿದೆ ಇಲ್ಲಿ ಅತಿ ಹೆಚ್ಚು ಈ ಆಲಿವ್ ರಿಡಲ್ ಟರ್ಟಲ್ಸ್ ತಮ್ಮ ಮೊಟ್ಟೆಗಳನ್ನ ಇಡ್ತವೆ ಅಂತ ಇಲ್ಲಿ ಹೇಳ್ಬೋದು. ಸೊ ಇತ್ತೀಚೆಗೆ ಸೊ ಚೆನ್ನೈಯಲ್ಲೂ ಕೂಡ ಈ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿರೋದಿದೆ. ಅಲ್ಲೂ ಕೂಡ ಈ ಒಂದು ಫಿಮೇಲ್ ಆಲಿವ್ ರಿಡಲ್ ಟರ್ಟಲ್ಸ್ ಏನಿದೆ ಸೊ ಎಂಡ್ ಆಫ್ ದಿ ವಿಂಟರ್ ಮಾನ್ಸೂನ್ ಅಲ್ಲಿ ಬಂದ್ಬಿಟ್ಟು ತಮ್ಮ ಮೊಟ್ಟೆಗಳನ್ನ ಇಲ್ಲಿ ಇಡ್ತವೆ ಅಂತಕ್ಕಂಥದ್ದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದ್ದಿತ್ತು.
ಸೊ ಹ್ಯಾಬಿಟ್ಯಾಟ್ ವೈಸ್ ಅಲ್ಲಿ ನೋಡೋದಾದ್ರೆ ಇದನ್ನ ನಾವು ಆಲಿವ್ ರಿಡಲ್ ಟರ್ಟಲ್ ಈ ರೀತಿ ಕಾಣಬಹುದು, ರೈಟ್. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಈಸ್ಟರ್ನ್ ಕೋಸ್ಟ್ ಇರ್ತಕ್ಕಂಥದ್ದು. ಈ ಗೆಹರಿಮತ್ ಆಗಿರ್ಬೋದು, ದೇವಿಮತ್ ಆಗಿರ್ಬೋದು, ಇದೆಲ್ಲ ನಮಗೆ ಆ, ಒಂದು ಒಡಿಸ್ಸಾ ರಾಜ್ಯದಲ್ಲಿ ಇದನ್ನ ಕಾಣಬಹುದು. ಬಟ್ ಇವಾಗ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಏನಂತಂದ್ರೆ ಈ ಸೈಡ್ ಕೂಡ, ದಿಸ್ ಈಸ್ ಅವರ್ ಈಸ್ಟರ್ನ್ ಸೈಡ್, ರೈಟ್. ಸೊ ಈಗ ವೆಸ್ಟರ್ನ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ ನಮ್ಮ ಕರ್ನಾಟಕ, ಮಂಗಳೂರು ಭಾಗ, ರೈಟ್. ಸೊ ಲಾಸ್ಟ್ ಟೈಮ್ 1985 ಅಲ್ಲಿ ಇದು ಕಂಡಿರ್ತಕ್ಕಂಥದ್ದಿತ್ತು. ಅದಾದ್ಮೇಲೆ ಈಗ ಈ ಒಂದು 2024ರಲ್ಲಿ ಈ ಆಲಿವ್ ರಿಡಲ್ ಟರ್ಟಲ್ ಮೊಟ್ಟೆ ಇಡ್ತಕ್ಕಂಥದ್ದನ್ನ ಇಲ್ಲಿ ಕಾಣಬಹುದು. ಸೊ ಪ್ರೊಟೆಕ್ಷನ್ ಸ್ಟೇಟಸ್ ಅಂತ ನೋಡೋದಾದ್ರೆ, ಸೊ ಇಂಡಿಯಾದಲ್ಲಿ ಓವರ್ ಆಲ್ ಲೈಕ್ ಈ IUCN ರೆಡ್ ಲಿಸ್ಟ್ ಆಗಿರ್ಬೋದು, ಸೈಟ್ಸ್ ಆಗಿರ್ಬೋದು, ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಗಿರ್ಬೋದು 1972, ಸ್ಕೆಡ್ಯೂಲ್ 1 ಅಲ್ಲಿ ಇದನ್ನ ಸೇರಿಸಲಾಗಿದೆ. ಏನಿದ್ರ ಅರ್ಥ ಅಂತಂದ್ರೆ, ಇವಾಗ ನಾವೇನು ಪ್ರಾಜೆಕ್ಟ್ ಟೈಗರು ಅಥವಾ ಪ್ರಾಜೆಕ್ಟ್ ಎಲಿಫೆಂಟು, ರೈಟ್. ಸೊ ಈ ರೀತಿ ಏನ್ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಬಿಟ್ಟು ಟೈಗರ್ಸ್ ಮತ್ತೆ ಎಲಿಫೆಂಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ ಏನ್ ಕನ್ಸರ್ವೇಶನ್ ಮಾಡ್ತೀವಿ, ಅಷ್ಟೇ ಹೈ ಪೊಸಿಷನ್ ಅಲ್ಲಿ ಈ ಒಂದು ಆಲಿವ್ ರಿಡಲ್ ಟರ್ಟಲ್ ಕನ್ಸರ್ವೇಶನ್ ಕೂಡ ಇಲ್ಲಿ ಭಾರತದಲ್ಲಿ ಇದಕ್ಕೆ ಪ್ರಯಾರಿಟಿನ ಕೊಟ್ಟಿರ್ತಕ್ಕಂಥದ್ದಿದೆ. IUCN ರೆಡ್ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ಇದು ವಲ್ನರಬಲ್ ಕೆಟಗರಿಯಲ್ಲಿ ಬರುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ IUCN ಅಲ್ಲಿ 8ರಿಂದ 9 ಸೊ ಕೆಟಗರೀಸ್ ಬರುತ್ತೆ. ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ಬೋದು, ರೈಟ್. ಸೊ ವಲ್ನರೇಬಲ್ ಆಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಕೆಟಗರೀಸ್ ಇಲ್ಲಿ ಬರುತ್ತೆ. ಸೊ ಸೈಟ್ಸ್ ಅಲ್ಲಿ ನೋಡೋದಾದ್ರೆ ಅಪೆಂಡಿಕ್ಸ್ 1 ಅಲ್ಲಿ ಕೊಟ್ಟಿರ್ತಕ್ಕಂಥದ್ದಿದೆ. ಅಪೆಂಡಿಕ್ಸ್ 1 ಅಂತಂದ್ರೆ ಅಗೇನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ರೈಟ್. ಸೊ ಇದು ಸೈಟ್ಸ್ ಅಂತ ನೀವು ನೋಡೋದಾದ್ರೆ, ಸೊ ಇಲ್ಲಿ ಏನ್ ಇಲ್ಲಿಗಲ್ ಒಂದು ಟ್ರೇಡಿಂಗ್ ಆಗಿರ್ಬೋದು, ಆ ರೀತಿ ಆಕ್ಟಿವಿಟೀಸ್ ಯಾವುದೇ ರೀತಿ ಇಲ್ಲಿ ಅಲೋ ಇಲ್ಲ. ಸೊ ಹಾಗಾದ್ರೆ ಆಲಿವ್ ರಿಡಲ್ ಟರ್ಟಲ್ಗೆ ಥ್ರೆಟ್ಸ್ ಏನಿದೆ ಅಂತ ನೋಡೋದಾದ್ರೆ, ಇಲ್ಲಿ ಓವರಾಲ್ ಏನೇ ಇದ್ರು ಈ ಮೊಟ್ಟೆಗಳ ಸಂರಕ್ಷಣೆ ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇಂಟೆನ್ಸ್ ಫ್ಲಡ್ಡಿಂಗು ಅಥವಾ ಸೈಕ್ಲೋನ್ ಆದ್ರೆ ಈ ಮೊಟ್ಟೆಗಳು ಅಲ್ಲೇ ಲೈಕ್ ಬಿಫೋರ್ ದಿ ನ್ಯಾಚುರಲ್ ಆಗಿ ಹ್ಯಾಚ್ ಆಗೋಕ್ಕಿಂತ ಮೊದಲು ಅದನ್ನ ಅಲ್ಲೇ ಸಮುದ್ರದ ಒಂದು ಸೈಕ್ಲೋನ್ ಅಥವಾ ಫ್ಲಡ್ಡಿಗೆ ಸಿಕ್ಕೊಂಡ್ಬಿಟ್ಟು ಅಲ್ಲೇ ಹರ್ಕೊಂಡು ಹೋಗ್ಬಿಡ್ತವೆ. ನೆಕ್ಸ್ಟ್, ಸೆಕ್ಸ್ ರೇಷಿಯೋ ಇಸ್ ಗೆಟಿಂಗ್ ಸ್ಕ್ಯೂಡ್ ಬಿಕಾಸ್ ಆಫ್ ದಿ ಗ್ಲೋಬಲ್ ವಾರ್ಮಿಂಗ್. ಈ ಒಂದು ಆಲಿವ್ ರಿಡಲ್ ಟರ್ಟಲ್ ಅಥವಾ ಕಡಲಾಮೆಗಳು ಏನಿದಾವೆ, ಪೆಸಿಫಿಕ್ ಓಷನ್ ಇಂದ, ಅಟ್ಲಾಂಟಿಕ್ ಓಷನ್ ಇಂದ ಮತ್ತೆ ಇಂಡಿಯನ್ ಓಷನ್, ಈ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಮೊಟ್ಟೆ ಇಡ್ತಕ್ಕಂಥದ್ದು ಏನಿದೆ. ಸೊ ಈ ಗ್ಲೋಬಲ್ ವಾರ್ಮಿಂಗು ಇನ್ನೊಂದು ಮತ್ತೊಂದೆಲ್ಲ ಮಾನವ ಕುಲಕ್ಕೂ ಗೊತ್ತು, ಬಟ್ ಈ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇದು ಅಷ್ಟರ ಮಟ್ಟಿಗೆ ಗೊತ್ತಾಗಲ್ಲ. ಬಟ್ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಪರಿಣಾಮ ಈ ಒಂದು ಆಲಿವ್ ರಿಡಲ್ ಟರ್ಟಲ್ಗಳ ಮೇಲೆ ಕೂಡ ಬೀರ್ತಾ ಇದೆ ಅಂತ. ಸೊ ಈ ಹಂಟೆಡ್ ಫಾರ್ ಮೀಟ್ ಅಂಡ್ ಶೆಲ್. ಸೊ ಈ ಆಲಿವ್ ರಿಡಲ್ ಟರ್ಟಲ್ ಏನಿದೆ, ಅದರ ಮೊಟ್ಟೆಗಳನ್ನ ಮತ್ತೆ ಅಥವಾ ಆಮೆಗಳನ್ನ ಅದರ ಮೀಟ್ಗೋಸ್ಕರ, ಅದರ ಶೆಲ್ಗೋಸ್ಕರ ಇಲ್ಲಿ ಅದನ್ನ ಹಂಟ್ ಮಾಡ್ತಾ ಇರ್ತಾರೆ. ಆಂಥ್ರೋಪಜೆನಿಕ್ ಫ್ಯಾಕ್ಟರ್ಸ್ ಲೈಕ್ ಫಿಶ್ ಟ್ರಾವೆಲರ್ಸ್ ಅಂಡ್ ಆಲ್. ಸೊ ಆಂಥ್ರೋಪಜೆನಿಕ್ ಅಂದ್ರೆ ಮ್ಯಾನ್ ಮೇಡ್ ರೀಸನ್ಸ್. ಸೊ ಎಷ್ಟೋ ಸಲ ಏನಾಗುತ್ತೆ, ಈ ಫಿಶರ್ ಮೆನ್ಸ್ ಸೊ ತಮ್ಮ ಏನು ಇದು ಟ್ರಾಲರ್ಸ್ ಇರುತ್ತೆ, ಅಂದ್ರೆ ಏನೊಂದು ಮೀನ್ ಹಿಡಿತಕ್ಕಂಥದ್ದಾಗಿರ್ಬೋದು, ಅಥವಾ ಇವರ ಒಂದು ಡೀಸೆಲ್ ಇಂಜಿನ್ ಆಗಿ ಇರ್ತಕ್ಕಂಥದ್ದು ಬೋಟ್ಸ್ ಗಳೇನಿದಾವೆ ಮೀನ್ ಹಿಡಿತಕ್ಕಂಥದ್ದು, ಅದೇ ಎಷ್ಟೋ ಸಲ ಆ ಆಕ್ಟಿವಿಟೀಸ್ ಅಲ್ಲಿ ಈ ಕಡಲಾಮೆಗಳನ್ನ ತುಳಿಯೋದಾಗಿರ್ಬೋದು, ಇದರ ಮೊಟ್ಟೆಗಳನ್ನ ಗೊತ್ತಿರ್ಲಾರ್ದೆ ತುಳಿತಕ್ಕಂಥ ಸಂದರ್ಭಗಳು ಜಾಸ್ತಿ ಇದ್ದಾಗ, ಸೊ ಇದರ ಒಂದು ಪಾಪ್ಯುಲೇಷನ್ ಏನಿದೆ ಆಟೋಮೆಟಿಕ್ ಆಗಿ ಅಲ್ಲಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಸರ್ಕಾರದ ಕ್ರಮಗಳಂತ ನಾವು ನೋಡೋದಾದ್ರೆ, ಇಲ್ಲಿ ಆಪರೇಷನ್ ಆಲ್ವಿಯಾ ಅಂತ ಇವಾಗ ಆಲ್ರೆಡಿ ನಮ್ಮ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಅವರು ಇದನ್ನ ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದಿದೆ. ಲಾಂಗ್ ಬ್ಯಾಕ್ 1980s ಅಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅದು ಇತ್ತೀಚಿನ ದಿನಗಳಲ್ಲಿ ಕೂಡ ಹಂಗೆ ನಡೀತಾ ಇದೆ. ಸೊ ಓವರಾಲ್ ಆಗಿ ನಮಗೆ ಈ ಒಂದು ಆಲಿವ್ ರಿಡಲ್ ಟರ್ಟಲ್ ಅಥವಾ ಕಡಲಾಮೆಗಳ ರಕ್ಷಣೆ ಯಾವ ರೀತಿ ಮಾಡಬಹುದು ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಲೋಕಲ್ ಆಗಿ ನೋಡೋದಾದ್ರೆ, ನಮಗೆ ಲೋಕಲ್ ಫಿಶರ್ ಫೋಕ್ ಅಂದ್ರೆ ಈ ಒಂದು ಮೀನುಗಾರರಿಗೆ ಏನಿದೆ ಅವ್ರಿಗೆ ಈ ಒಂದ್ ರೀತಿ ಮಂತ್ಲಿ ಕಂಪೆನ್ಸೇಷನ್ ಕೊಡೋದಾಗಿರ್ಬೋದು, ಅಥವಾ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಅವರಿಂದ ಈ ಒಂದು ಕಡಲಾಮೆಯ ಮೊಟ್ಟೆ ಏನು ಇಡುತ್ತೆ, ಎಗ್ಸ್, ಅದನ್ನ ಪ್ರೊಟೆಕ್ಟ್ ಮಾಡಬಹುದು. ಡಾಗ್ಸ್ ಇದಾವೆ, ಬರ್ಡ್ಸ್ ಇದಾವೆ, ಜಾಕಲ್ಸ್ ಇದಾವೆ, ರೈಟ್. ಸೊ ಇದರಿಂದ ಈ ಒಂದು ಮೊಟ್ಟೆಗಳನ್ನ ರಕ್ಷಣೆ ಮಾಡಿದಾಗ ಸೊ ಅಲ್ಲಿ ಕನ್ಸರ್ವೇಷನ್ ಆಫ್ ದಿ ಆಲಿವ್ ರಿಡಲ್ ಟರ್ಟಲ್ಗೆ ಒಂದು ಮೇಜರ್ ಕಂಟ್ರಿಬ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಓವರಾಲ್ ಆಗಿ ನಾವು ನೋಡೋದಾದ್ರೆ, ಈ ಒಂದು ಆಲಿವ್ ರಿಡಲ್ ಟರ್ಟಲ್ ನಮಗೆ KS ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಸೊ GS ಪೇಪರ್ 3 ಏನಿದೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಫಸ್ಟ್ ಸೆಕ್ಷನ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಇದೆ, ಎರಡನೇ ಸೆಕ್ಷನ್ ನ್ಯಾಚುರಲ್ ಸೈನ್ಸ್ ಇದೆ, ಮೂರನೇ ಒಂದು ಸೆಕ್ಷನ್ ಅಲ್ಲಿ ನಮಗೆ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅಲ್ಲಿ ಈ ಒಂದು ಕನ್ಸರ್ವೇಷನ್ ಎಫರ್ಟ್ಸ್ ಅಲ್ಲಿ ಈ ಒಂದು ಸರ್ಕಾರದ ಕ್ರಮಗಳಾಗಿರ್ಬೋದು, ಅಥವಾ ಒಂದು ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಯಾವ್ಯಾವ ಭಾಗಗಳಲ್ಲಿ ಈ ಒಂದು ಆಲಿವ್ ರಿಡಲ್ ಟರ್ಟಲ್ ಅಥವಾ ಕಡಲಾಮೆನ ನಾವು ಕಾಣ್ತೀವಿ ಅಂತಕ್ಕಂಥದ್ದಾಗಿರ್ಬೋದು,
ಅಥವಾ ನಮ್ಮ ಕರ್ನಾಟಕ ಅಂತ ಬಂದಾಗ ಸ್ಪೆಸಿಫಿಕಲಿ ಮಂಗಳೂರು ಭಾಗ ಏನಿದೆ ಬೀಚ್ ಕೋಸ್ಟಲ್ ಏರಿಯಾ, ಸೊ ಅಲ್ಲಿ ಈ ಒಂದು ಆಲಿವ್ ರಿಡಲ್ ಟರ್ಟಲ್ ನ ಕಾಣಿರ್ತೀವಿ. ಸೊ ಜೊತೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಯಾವಿದಾವೆ ಇದರ ಸಂರಕ್ಷಣೆಗೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ಸೊ ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.